ನಮಸ್ಕಾರ ಎಲ್ಲರಿಗೂ. ಗದ್ರೇಸ್ ಗುರುಪಾಕ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡಕತ್ತಿರೋ ರೆಸಿಪಿ ಟೊಮೆಟೊ ಸಾರು ಅಥವಾ ಟೊಮೆಟೊ ರಸಮ್ ಅಂತೂ ಹೇಳ್ತಾರೆ. ಇದನ್ನು ನಮ್ಮ ಅವ್ವಯಿಂದನೇ ಕಲ್ತಿದ್ದು. ಸೊ ರೆಸಿಪಿ ಚಾಲೂ ಮಾಡೋಣ. ಇದ್ರೊಳಗೆ ನಮಗೇನು ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಟೊಮೆಟೊ ಬೇಕು, ಒಂದು 5ರಿಂದ 6 ಮೀಡಿಯಮ್ ಟೊಮೆಟೊ, ಉಪ್ಪು, ಅರಿಶಿನ ಪುಡಿ, ಬೆಲ್ಲ, ಬೆಳ್ಳುಳ್ಳಿ, ಆಮೇಲೆ ಖಾರ ಪುಡಿ ಬೇಕು, ಮತ್ತು ಸಾಂಬಾರು ಪೌಡ್ರ್ ಬೇಕು. ಮತ್ತು ನಾವು ಒಗ್ಗರಣೆ ಹಾಕಕ್ಕಂದ್ರೆ ನಮ್ಗೆ ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು, ಇವು 3 ಇದ್ರೆ ಸಾಕು. ಜೀರಿಗೆ, ಸಾಸಿವೆ ಅದನ್ನು ನಾವು ಅದ್ರೊಳಗೆ ಹಾಕ್ತೀವಿ. ಸೊ ಮೊದಲಿಗೆ ನಾವು ಕುಕ್ಕರ್ ಒಳಗೆ ಟೊಮೆಟೊನ 2ರಿಂದ 3 ಸೀಟಿ ಆಗೋ ತನಕ ಚಲೋ ತಂಗ ಕುದಿಸ್ಬೇಕು. ಅವು ಆಮೇಲೆ ಅದಾದಮೇಲೆ ಅದನ್ನು ಮ್ಯಾಶರಿಂದ ಇಲ್ಲ ಅಂತಂದ್ರೆ ಕಡ್ಗೋಲ್ ಅಂತ ಹೇಳ್ತಾರೆ ನಮ್ಮ ಕಡೆ. ಆ ಕಡ್ಗೋಲ್ ತೊಗೊಂಡು ನಾವು ಚಲೋ ತಂಗಿದ್ರೆ ರಸ ತೆಗಿಬೋದು. ಇದನ್ನು ತೆಗೆದ್ಮೇಲೆ ಜಾಳ್ಗಿ ಇಲ್ಲಾಂದ್ರೆ ಸ್ಟೇನರಿಂದನೇ ಒಂದು ಬೌಲ್ ಒಳಗೆ ಹಾಕಿ ಅದ್ರೊಳಗಿರೋ ಎಲ್ಲ ರಸ ಏನೇನು ತೆಗ್ದಿರ್ತೇವಲ್ಲ ಅದನ್ನೆಲ್ಲ ಇದ್ರೊಳಗೆ ಹಾಕಿ ಚಲೋ ತಂಗ ನೀರು, ನಮಗೇನಾದ್ರೂ ನೀರು ಬೇಕಂದ್ರೆ ನೀರು ಹಾಕೋಬಹುದು. ಎಷ್ಟು ತಿಕ್ ಬೇಕು, ಎಷ್ಟು ತೆಳ್ಳಗಿರ್ಬೇಕು, ಎಷ್ಟು ಜಾಸ್ತಿ ದಪ್ಪಗಿರ್ಬೇಕಂದ್ರೆ ಅದು ನಿಮ್ಮ ಮೇಲೆ ಆಗ್ತೈತಿ. ಸೊ ನಿಮ್ಗೆ ಹೆಂಗೆ ಬೇಕಂದ್ರೆ ಅದನ್ನು ತೆಳ್ಳಗಿರಲಿ ದಪ್ಪಗಿರಲಿ ನೀವು ಮಾಡ್ಕೋಬೋದು. ಸೊ ಇದು ರೆಡಿ ಆದಮೇಲೆ ಈಗ ಚಾಲು ಮಾಡೋಣ. ಫಸ್ಟ್ ಏನು ಮಾಡ್ಬೇಕು, ನಾವು ಗ್ಯಾಸ್ ಹಚ್ಚಿ ಒಂದು ಬಾಳ್ಗಿ ಇಲ್ಲಾಂದ್ರೆ ಒಂದು ಭಾಂಡಿ ತೊಗೋಬೋದು. ನಾನು ಇದ್ರೊಳಗೆ ಭಾಂಡಿ ಯೂಸ್ ಮಾಡತ್ತೀನಿ, ಸ್ಟೇನ್ಲೆಸ್ ಸ್ಟೀಲ್ದು ಐತಿ. ಸೊ ಇದ್ರೊಳಗೆ 1ರಿಂದ 1.5 ಚಮಚ ಎಣ್ಣೆ ಹಾಕ್ಬೇಕು. ಯಾವುದಾದ್ರೂ ಎಣ್ಣೆ ಹಾಕಿದ್ರೂ ಚಲೋನ ಆಗ್ತೈತಿ. ಸೊ ಎಣ್ಣೆ ಹಾಕಿದ್ಮೇಲೆ ನಾವು ಸಾಸಿವೆ ಹಾಕ್ತೀವಿ, ಸ್ವಲ್ಪ ಒಂದು ಅರ್ಧ ಚಮಚ ಸಾಸಿವೆ, ಒಂದು ಅರ್ಧ ಚಮಚ ಜೀರಿಗೆ ಹಾಕ್ತೀವಿ. ಏನಂದ್ರೆ ನಾವು ಇದಕ್ಕೆ ಹಿಂಗೂ ಯೂಸ್ ಮಾಡ್ಬೋದು. ಹಿಂಗೆ ಯೂಸ್ ಮಾಡಿದ್ರೆ ಭಾಳ ಅಡುಗೆ ಚಲೋ ಆಗ್ತೈತಿ. ಸೊ ಜೀರಿಗೆ ಆದಮೇಲೆ ಒಂಚೂರು ನಮ್ಮ ಕಡೆ ಪೌಡರ್ ಇದ್ದಂದ್ರೆ ಹಿಂಗೆ ಪೌಡರ್ ಹಾಕ್ಬೋದು. ನನ್ನ ಕಡೆ ಗಟ್ಟಿ ಹಿಂಗೆ ಐತಿ. ಸೊ ನಾನು ಗಟ್ಟಿ ಡೈರೆಕ್ಟ್ ಎಣ್ಣೆ ಒಳಗೆ ಹಾಕತ್ತೀನಿ. ಅದಾದಮೇಲೆ ನಮಗೆ ಒಗ್ಗರಣೆಗೆ ನಾವು ಇಟ್ಕೊಂಡಿದ್ವಲ್ಲ ಅದು ಕರಿಬೇವು, ಆಮೇಲೆ ಸ್ವಲ್ಪ ಒಣ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಅಂತಲ್ಲ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡತ್ತೀನಿ. ನಿಮ್ಮ ಕಡೆ ಯಾವ ಮೆಣಸಿನ್ಕಾಯಿ ಅಂತೈತೆ ಆ ಮೆಣಸಿನ್ಕಾಯಿ ನೀವು ಯೂಸ್ ಮಾಡ್ಕೋಬೋದು. ಇದಾದಮೇಲೆ ನಾವೇನು ಅದನ್ನು ರಸ ತೆಗೆದಿಟ್ಕೊಂಡಿರ್ತಿದ್ವಲ್ಲ ಟೊಮೆಟೊ ರಸನ, ಅದನ್ನು ಇದ್ರೊಳಗೆ ಒಗ್ಗರಣೆ ಒಳಗೆ ನಾವು ಹಾಕ್ಬೇಕು. ಪೂರ್ತಿ ನಾನು ಒಂದು 2 ಜನಕ್ಕೆ ಆಗುವಷ್ಟು ಇದನ್ನು ಮಾಡತ್ತೀನಿ. ಸೊ ಇದನ್ನು ನಾನು ಪೂರ್ತಿ ಇದ್ರೊಳಗೆ ಹಾಕತ್ತೀನಿ. ಇದಾದಮೇಲೆ ನಾವು ಮಸಾಲೆ ಅಂದ್ರೆ ಸ್ವಲ್ಪ ಖಾರದ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕೋಬಹುದು. ನಿಮ್ಮ ಟೇಸ್ಟ್ ಪ್ರಕಾರ ನೀವು ಹಾಕೋಬೋದು. ಸೊ ಇದಾದಮೇಲೆ ನಾವು ಇದಕ್ಕೊಂಚೂರು ಬೆಲ್ಲ ಹಾಕ್ತೀವಿ, ಅದಕ್ಕಂದ್ರೆ ಹುಳಿ ಜಾಸ್ತಿ ಇರ್ತೈತಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಬ್ಯಾಲೆನ್ಸ್ ಆಗ್ತೈತಿ. ಆಮೇಲೆ ಇದು ನಾನು ನೆಕ್ಸ್ಟ್ ಸಾಂಬಾರು ಪೌಡ್ರ್ ಹಾಕತ್ತೀನಿ. ಇದು ಆ್ಯಕ್ಚುಲಿ ನಾನು ಮನೆಯೊಳಗೆ ಮಾಡಿದ್ದೆ. ಇದಕ್ಕೆ ರೆಸಿಪಿ ಬೇಕಂದ್ರೆ ನೀವು ಕಮೆಂಟ್ ಮಾಡ್ಬೋದು, ಇಲ್ಲ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ ಒಳಗೆ ಐತಿದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಕಲರಿಗೆ ಅಂತ ಅರಿಶಿನ ಪುಡಿ ಹಾಕತ್ತೀನಿ. ಅರಿಶಿನ ಪುಡಿ ಹಾಕಿದ್ಮೇಲೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಉಪ್ಪು ಬೇಕು, ಎಷ್ಟು ನಿಮಗೆ ಬೇಕು ಅನಿಸ್ತೈತಿ ಅಷ್ಟು ಉಪ್ಪು ಹಾಕಿ ನೀವು ಉಪ್ಪು ಹಾಕ್ಬೋದು. ಅದಾದಮೇಲೆ ಚಲೋ ತಂಗ ಕಲಿಸ್ಬೇಕು. ಚಲೋ ತಂಗ ಕಲಿಸಿ ಇದನ್ನು ಮುಚ್ಚಿಟ್ಟು ಒಂದು 5ರಿಂದ 10 ನಿಮಿಷ ನೀವು ಕುದಿಸ್ಬೋದು. ಎಷ್ಟು ಕುದಿಸ್ತೀರಿ ಅಷ್ಟು ರುಚಿ ಆಗ್ತೈತಿ. ಇದು ಭಾಳ ಆ್ಯಕ್ಚುಲಿ ನಾವು ಮಾಡೋದು ಯಾವಾಗಂದ್ರೆ ಚಳಿಗಾಲದೊಳಗೆ ಮಾಡ್ತೀವಿ. ಇದು ಟೊಮೆಟೊ ಸೂಪ್ ಅದು ಎಲ್ಲ ಅಂತಾರಲ್ಲ, ಅದ್ರೊಳಗೂ ಮಾಡಬಹುದು. ಬಟ್ ಇದು ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್, ನಮ್ಮ ಅವ್ವನಿಂದ ಕಲ್ತಿದ್ದೆ. ಸೊ ಯಾವಾಗೂ ನಮಗೆ ಸಾರು ಮಾಡೋಕೆ ಬೇಜಾರಾದಾಗ ಇದನ್ನು ಮಾಡ್ತೀವಿ. ಸೊ ಆ್ಯಕ್ಚುಲಿ ಬೆಳ್ಳುಳ್ಳಿ ಅದ್ರೊಳಗೆ ಹಾಕ್ಬಹುದಿತ್ತು, ಬಟ್ ಈಗ ನಾ ಸೈಡಿಗೆ ಇದನ್ನು ಎಣ್ಣೆ ಒಳಗೆ ಬೆಳ್ಳುಳ್ಳಿ ಹಾಕತ್ತೀನಿ. 2 ಚಮಚ ಬೆಳ್ಳುಳ್ಳಿ ಹಾಕಿ ಅದು ಚಲೋ ತಂಗ ಕಲರ್ ಬರುವ ಹಂಗೆ ನಾನು ಫ್ರೈ ಮಾಡ್ಕೊಳತ್ತೀನಿ. ಫ್ರೈ ಮಾಡಿ ಇದನ್ನು ನಾವೇನೀಗ ಒಗ್ಗರಣೆ ಕುದಿಸಾಕಿಟ್ಟಿದ್ವಲ್ಲ ಸಾರು, ಅದ್ರೊಳಗೆ ಇದನ್ನು ಹಾಕಿ ಚಲೋ ತಂಗ ಕುದಿಸ್ಬೇಕು. ನಾ ಇದನ್ನು ಸಪ್ರೇಟಾಗಿ ಮಾಡ್ಕೊಳತ್ತೆ. ನೀವು ಬೇಕಂದ್ರೆ ನಾನು ಸ್ಟಾರ್ಟಿಂಗ್ ಏನು ಒಗ್ಗರಣೆ ಹಾಕಿದ್ನಲ್ಲ ಆವಾಗನೇ ನೀವು ಬೇಕಂದ್ರೆ ಅದ್ರೊಳಗೂ ಹಾಕೋಬೋದು. ಸೊ ಹಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ರುಚಿ ಒಳಗೇನು ಚೇಂಜ್ ಆಗೋದಿಲ್ಲ, ಎಲ್ಲ ಸೇಮ್ ಇರ್ತೈತಿ. ಸೊ ಇದು ಆಲ್ರೆಡಿ 5ರಿಂದ 10 ನಿಮಿಷ ಕುದ್ದೈತಿ. ಸೊ ಕುದ್ಮೇಲೆ ನಾನು ಇದ್ರೊಳಗೆ ಏನು ಒಗ್ಗರಣೆ ಹಾಕಿಟ್ಟಿದ್ದೆ ಅಲ್ಲ, ಅದು ಬೆಳ್ಳುಳ್ಳಿ ಒಗ್ಗರಣೆ, ಅದನ್ನ ಇದ್ರೊಳಗೆ ಹಾಕಾಕತ್ತೀನಿ. ಬೇಕಂದ್ರೆ ನೀವು ಒಗ್ಗರಣೆ ಹಾಕ್ಬೋದು, ಇಲ್ಲ ಹಾಕಲಿಲ್ಲ ಅಂದ್ರೂ ನಡೀತೈತಿ. ಭಾಳ ಜನ ಬೆಳ್ಳುಳ್ಳಿ ತಿನ್ನೋಂಗಿಲ್ಲ. ಸೊ ಹಾಕಲಿಲ್ಲ ಅಂದ್ರೂ ನಡೀತೈತಿ, ಬಟ್ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಆಮೇಲೆ ಚಳಿಗಾಲದ ಒಳಗೆ ಬೆಳ್ಳುಳ್ಳಿ ತಿಂದ್ರೆ ನಮ್ಗೆ ಹೆಲ್ತಿಗೂ ಚಲೋ ಅದ. ಸೊ ಯಾರಾದರೂ ಡಯಟ್ ಗೇಟದು ಮಾಡ್ತಿರ್ತಾರಲ್ಲ ಅವ್ರಿಗಂತೂ ಇದನ್ನು ಭಾಳ ಚಲೋ. ಸೂಪು ಇದೆಲ್ಲ ಮಾಡ್ಕೋಬಹುದು, ಬಟ್ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ, ಮತ್ತು ಅದು ಟೈಮು ಹಿಡಿತೈತಿ, ಮತ್ತು ಅಷ್ಟು ಜಾಸ್ತಿ ಕುಡಿಯೋಕ್ಕಾಗೋದಿಲ್ಲ. ಬಟ್ ಇದನ್ನು ಮಾಡಿದ್ರೆ ಹೆಂಗೆ ಮಾಡ್ಬೋದು, ನಮ್ಗೆ ಎಷ್ಟು ಬೇಕಾದಷ್ಟು ಮಾಡ್ಕೊಂಡು ಕುಡಿಬೋದು, ಹೆಲ್ದಿನೂ ಇರ್ತೈತಿ. ಲಾಸ್ಟಿಗೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಸೊಪ್ಪು ಹಾಕಿ ಚಲೋ ತಂಗ ಕಟ್ ಮಾಡಿ ತೊಳೆದು ಹಾಕತ್ತೀನಿ. ಸೊ ಅದನ್ನು ಹಾಕಿ ನೀವು ಇದನ್ನು ಯಾವಾಗ ಬೇಕಾದಾಗೂ ಸಾರು ಮಾಡ್ಕೋಬಹುದು. ಸಿಂಪಲ್ ಇರ್ತೈತಿ. ಆಮೇಲೆ ಬ್ಯಾಳಿ ಸಾರು ತಿಂದು ಬೇಜಾರಾಗ್ಬಿಟ್ಟಿರ್ತೈತಿ ಒಮ್ಮೊಮ್ಮೆ. ಸೊ ಈ ಸಾರು ಮಾಡ್ಕೊಂಡ್ರೆ ಸಿಂಪಲ್ ಇರ್ತೈತಿ. ಇದು ಅನ್ನದ ಜೊತೆಗೂ ಬರ್ತೈತಿ. ನೀವು ಹಂಗನೂ ಸೂಪ್ ಗೊತ್ತೂ ಇದನ್ನು ಕುಡಿಬೋದು. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.